ಈಗ ನೋಡಿ ಕ್ವಶನ್ನು, ಎಸ್ಟಿಮೇಟ್ ದಿ ವ್ಯಾಲ್ಯೂ ಆಫ್ ಎಫ್ ಆಫ್ 42 ಫ್ರಮ್ ದ ಫಾಲೋಯಿಂಗ್ ಅವೈಲೇಬಲ್ ಡೇಟಾ. ಎಕ್ಸು ಮತ್ತು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಗೊತ್ತಾಗ್ತಿದೆಯಲ್ವಾ. ಎಕ್ಸು 20, 25, 30, 35, 40, 45. ಎಫ್ ಆಫ್ ಎಕ್ಸ್ 354, 332, 291, 260, 231, 204 ಕೊಟ್ಟವ್ರೆ. ನೋಡಿ ಇಲ್ಲಿ ಕ್ವಶನಲ್ಲಿ ಎಫ್ ಆಫ್ 42ನ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟು ಇದರಲ್ಲಿ ಫಾರ್ವರ್ಡು, ಬ್ಯಾಕ್ವರ್ಡು, ಡಿವೈಡೆಡ್ ಡಿಫ್ರೆನ್ಸು ಆ ಥರ ಏನೂ ಕೇಳಿಲ್ಲ, ಗೊತ್ತಾಗ್ತಿದೆಯಲ್ವಾ. ನಾವು ಯಾವ ಥರ ಇದನ್ನ ಫೈಂಡ್ ಮಾಡಬೇಕು ಅಂದರೆ, ಫಸ್ಟು ಡಿಫ್ರೆನ್ಸ್ ನೋಡಿ ಕಾಮನ್ ಇದೆ. 20, 25 ಅಂದರೆ 5 ಕಾಮನ್ ಎಲ್ಲದರಲ್ಲೂ. ಡಿಫ್ರೆನ್ಸ್ ಏನಿದೆ 5 ಇದೆ. ಅದಕ್ಕೆ ಡಿಫ್ರೆನ್ಸ್ ಕಾಮನ್ ಇದ್ದರೆ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಬರುತ್ತೆ, ಗೊತ್ತಾಗ್ತಿದೆಯಲ್ವಾ. ಈಗ ಫಾರ್ವರ್ಡ ಹೆಂಗೆ ಫೈಂಡ್ ಮಾಡಬೇಕು ಅಂದರೆ, ಈಗ ನೋಡಿ ಇಲ್ಲಿ ನಿಮಗೆ ಎಫ್ ಆಫ್ 42 ಫೈಂಡ್ ಮಾಡೋಕ್ಕೆ ಹೇಳಿದಾರಲ್ಲ, ಆ ಎಫ್ ಆಫ್ 42 ಇದೆಯಲ್ಲ, ಇದು 42 20ಗೆ ಹತ್ರನ 45 ಹತ್ರನ ನೋಡಬೇಕು, ಅರ್ಥ ಆಗ್ತಿದೆಯಲ್ವಾ. ನೋಡಿ 42 ಬಂದು 45 ಹತ್ರ. ನೀವು ಡಿಫ್ರೆನ್ಸ್ ಮಾಡಿದ್ರೆ, ಈಗ ಎಕ್ಸಾಂಪಲ್ಲು 20 - 42 ಅಂದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 22 ಬರುತ್ತೆ. ಮೈನಸ್ ಇದ್ರೂ ಪ್ಲಸ್ ಅಂತ ಅಂದ್ಕೊಳ್ಳಿ. 42 - 45 ಅಂದರೆ -3. ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಡಿಫ್ರೆನ್ಸು ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಂದು ನಿಮಗೇನಿದೆ, ಯಾವುದ್ರದ್ದು ಜಾಸ್ತಿ ಕಡಿಮೆ ಇದೆ, ಇದು ಕಡಿಮೆ ಇದೆ ಅಂದರೆ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. 42 ಇದಕ್ಕೆ ಹತ್ರ ಇದೆ, ನಿಯರರು, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಕ್ಸಾಂಪಲ್ 37 45 ನಿಯರು, 32 ಯಾವುದಕ್ಕೆ ನಿಯರರು, 20ಗೆ ನಿಯರರು, 27 20ಗೆ ನಿಯರರು, ಗೊತ್ತಾಗ್ತಿದೆಯಲ್ವಾ. 38 45ಗೆ ನಿಯರರು, ಆ ಥರ ಗೊತ್ತಾಗ್ತಿದೆಯಲ್ವಾ. ಈ ಥರ ಇಲ್ಲಿ ನಿಯರರ್ ಇದ್ದರೆ ಇಲ್ಲಿ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಫಸ್ಟ್ ಏನು ಮಾಡಿ, ಸೊಲ್ಯೂಷನ್ ಫಾರ್ವರ್ಡ್ ಇರಲಿ ಬ್ಯಾಕ್ವರ್ಡ್ ಇರಲಿ, ಫಸ್ಟು ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಎಷ್ಟು 20, ಸ್ವಲ್ಪ ಜಾಗ ಬಿಟ್ಟು 25 ಬರ್ಕೊಳ್ಳಿ. ಅದೇ ಥರ 30 ಬರೀರಿ, ಅದೇ ಥರ 35 ಬರೀರಿ, ಅದೇ ಥರ 40 ಬರೀರಿ, ಅದೇ ಥರ 45 ಬರೀರಿ. ನೆಕ್ಸ್ಟು ಇದನ್ನ y = ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. 20ಗೇನು 354, 25ಗೆ 332, 30ಗೆ 291, 35ಗೆ 260, 40ಗೆ 231, 45ಗೆ 204. ಇಲ್ಲಿ ಬ್ಯಾಕ್ವರ್ಡ್ ಇರೋದ್ರಿಂದ ನೀವೇನು ಮಾಡಬೇಕು, ನೆಬ್ಲಾ ವೈ ಅಂತ ಬರ್ಕೋಬೇಕು. ಇಲ್ಲಿಂದ ನೋಡಿ ಫಾರ್ವರ್ಡ್ ಇದ್ದರೆ ಡೆಲ್ಟಾ ವೈ, ಬ್ಯಾಕ್ವರ್ಡ್ ಇದ್ದರೆ ನೆಬ್ಲಾ. ಅಂದರೆ ಟ್ರಯಾಂಗಲ್ನ ಉಲ್ಟಾ ಬರಿಬೇಕು, ಇಲ್ಲಾಂದರೆ ಈ ಥರ ಮಾಮೂಲು ಬರಿಬೇಕು, ಗೊತ್ತಾಗ್ತಿದೆಯಲ್ವಾ. ಈಗೇನು ಮಾಡಬೇಕು, ಇದು ಡಿಫ್ರೆನ್ಸ್ನ ಮಾಮೂಲು ಮಾಡೋದು. ಫಸ್ಟು 332 ಹೊಡಿಬೇಕು, ಮೈನಸ್ ಹೊಡೆದು ಇಲ್ಲಿ ಮೇಲ್ಗಡೆ ಏನಿದೆ ಅದು 354 ಅಂದರೆ -22 ಬರ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 291 - 332, 291 - 332 ಎಷ್ಟು ಬರುತ್ತೆ, -40, -41. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು 260 - 291 ಎಷ್ಟು ಬರುತ್ತೆ, -31 ಇದ್ರ ಮಧ್ಯ. ನೆಕ್ಸ್ಟು 231 - 260 -29. ನೆಕ್ಸ್ಟು 204 - 231 -27. ನೆಕ್ಸ್ಟ್ ಏನು ಮಾಡಬೇಕು, ನೆಬ್ಲಾ ಸ್ಕ್ವೇರ್ ವೈ. ಏನು ಮಾಡಬೇಕು, ಫಸ್ಟು -41 ಹೊಡೀರಿ, ಮೈನಸ್, ಆಮೇಲೆ -22 ಹೊಡೀರಿ. ಎಷ್ಟು ಬರುತ್ತೆ, -19 ಮಧ್ಯಕ್ಕೆ ಹಾಕಿ. ಆಮೇಲೆ -31 ಮೈನಸ್ ಹೊಡೆದು -41 ಹೊಡೀರಿ, 10 ಬರುತ್ತೆ. ಆಮೇಲೆ ಇದು ಮೈನಸ್, ಇದು -29 -31 ಹೊಡೀರಿ, ಎಷ್ಟು ಬರುತ್ತೆ, 2 ಬರುತ್ತೆ. ಆಮೇಲೆ -27 -29 ಹೊಡೀರಿ, ಎಷ್ಟು ಬರುತ್ತೆ, 2 ಬರುತ್ತೆ. ಈಗ ನೆಬ್ಲಾ ಸ್ಕ್ವೇರ್ ಆಯಿತು. ನೆಕ್ಸ್ಟು ನೆಬ್ಲಾ ಕ್ಯೂಬ್. ನೆಬ್ಲಾ ಕ್ಯೂಬ್ಗೆ ಯಾವ ಥರ, ಫಸ್ಟು 10 ನೋಡಿರಿ, -19 ನೋಡಿರಿ, 29 ಇದ್ರ ಮಧ್ಯ ಬರೀರಿ,
2 ಹೊಡೀರಿ, -10 ಹೊಡೀರಿ, ಎಷ್ಟು ಬರುತ್ತೆ? -8. ಇದ್ರ ಮಧ್ಯ ಬರೀರಿ. ಆಮೇಲೆ 2 - 2 ಹೊಡೀರಿ, ಎಷ್ಟು ಬರುತ್ತೆ? 0. ಇಲ್ಲಿ ಮಧ್ಯ ಬರೀರಿ. ನೆಕ್ಸ್ಟು ನೆಬ್ಲಾ ಪವರ್ 4y. ಇಲ್ಲೇನು ಮಾಡಬೇಕು? ಫಸ್ಟು -8 ಹೊಡೀರಿ, -29 ಹೊಡೀರಿ, ಎಷ್ಟು ಬರುತ್ತೆ? -37. ಆಮೇಲೆ 0 -8 ಹೊಡೀರಿ, ಎಷ್ಟು ಬರುತ್ತೆ? 8. ನೆಕ್ಸ್ಟ್ ನೆಬ್ಲಾ ಪವರ್ 4y. ಫಸ್ಟು 8 -37 ಎಷ್ಟು ಬರುತ್ತೆ? 45 ನೆಬ್ಲಾ ಕ್ಯೂಬ್ ಆದಮೇಲೆ. ಈಗ ಇಷ್ಟಾದಮೇಲೆ ನೀವೇನು ಮಾಡಬೇಕು? ವಿ ಹ್ಯಾವ್, ಇಲ್ಲಿ ಒಂದು ಕೆಲಸ ಮಾಡಿ, ಡಿನೋಷನ್ಗಳನ್ನ ಹಾಕ್ಕೋಬೇಕು. ಇಲ್ಲಿ ನೋಡಿ, ಇದನ್ನ xn ಅಂತ ಬರ್ಕೊಳ್ಳಿ, ಇದನ್ನ yn. ಈಗ ನೆಬ್ಲಾ yn ಇದು ನೆಬ್ಲಾ ಸ್ಕ್ವೇರ್ yn, ನೆಬ್ಲಾ ಕ್ಯೂಬ್ yn, ನೆಬ್ಲಾ 4yn, ನೆಬ್ಲಾ 5 ಪವರ್ 5 yn. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ವಿ ಹ್ಯಾವ್ ಈಗ ನೋಡಿ, ಫಸ್ಟು xn ಬರ್ಕೊಳ್ಳಿ. xn ಎಷ್ಟು? ಫಸ್ಟ್ x ಬರ್ಕೊಳ್ಳಿ. x ಎಷ್ಟು? 42. ವಿ ಹ್ಯಾವ್ x = 42. xn ಬರ್ಕೊಳ್ಳಿ. xn ಎಷ್ಟು? 45. yn = 204. ಆರ್ನ ಫೈಂಡ್ ಮಾಡಿ. ನೋಡಿ, ಇಲ್ಲಿ ಹೆಚ್ಚನ್ನ ಬರ್ಕೊಳ್ಳಿ. ಮತ್ತು xn ಹೆಚ್ಚನ್ನ ಬರ್ಕೊಳ್ಳಿ. yn ಬೇಡ, ಇದು ಬೇಡ. h = ಕಾಮನ್ ಡಿಫ್ರೆನ್ಸ್ ಎಷ್ಟು? 5. ಈಗ r = ಫಾರ್ಮುಲಾ x - xn/h. x ಎಷ್ಟು? 42 -xn ಎಷ್ಟು? 45 / h ಅಂದರೆ 5. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 42 - 45 5 ಎಷ್ಟು ಬರುತ್ತೆ? -0.6 ಬರುತ್ತೆ. ಬರ್ಕೊಳ್ಳಿ. ನೋಡಿ, ಇದಾದಮೇಲೆ ನೀವೇನು ಮಾಡಬೇಕಂದ್ರೆ ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರ್ಕೋಬೇಕು. ನ್ಯೂಟನ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರುತ್ತೆ. ಫಾರ್ಮುಲಾ ಬಂದು f(x) = yn ಪ್ಲಸ್ r ಇಂಟು ನೆಬ್ಲಾ yn ಪ್ಲಸ್ r ಇಂಟು r ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಸ್ಕ್ವೇರ್ yn ಪ್ಲಸ್ r ಇಂಟು r ಪ್ಲಸ್ 1 r ಪ್ಲಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಕ್ಯೂಬ್ yn ಪ್ಲಸ್ r ಇಂಟು r ಪ್ಲಸ್ 1 r ಪ್ಲಸ್ 2 r ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ನೆಬ್ಲಾ ಪವರ್ 4 yn ಪ್ಲಸ್ r ಇಂಟು r ಪ್ಲಸ್ 1 r ಪ್ಲಸ್ 2 r ಪ್ಲಸ್ 3 r ಪ್ಲಸ್ 4 ಬೈ 5 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಪವರ್ 5 yn. ಈಗ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಕ್ಸ್ ಜಾಗದಲ್ಲೇನು 42, ಇಲ್ಲಿ yn ಅಂದರೆ ಇದು ನೋಡಿ 204 ನೆಬ್ಲಾ yn, ನೆಬ್ಲಾ ಸ್ಕ್ವೇರ್ yn, ನೆಬ್ಲಾ ಕ್ಯೂಬ್, ನೆಬ್ಲಾ ಪವರ್ 4, ನೆಬ್ಲಾ ಪವರ್ 5 ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟು yn ಅಂದರೆ 204 ಪ್ಲಸ್ r ಅಂದರೆ -0.6, ನೆಬ್ಲಾ yn ಅಂದರೆ -27 ಪ್ಲಸ್ ಈಗೇನು r ಅಂದರೆ -0.6
ಇಂಟು -0.6 ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ನೆಬ್ಲಾ ಸ್ಕ್ವೇರ್ ವೈ ಎನ್ ಅಂದರೆ 2. ನೆಕ್ಸ್ಟ್ ಇದು ಆರ್ ಅಂದರೆ -0.6 ಪ್ಲಸ್ 1 -0.6 ಪ್ಲಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 ಅಂದರೆ 6. ನೋಡಿ 3 ಫ್ಯಾಕ್ಟೋರಿಯಲ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕ್ಯಾಲ್ಸಿಲಿ 3 ಹೊಡೆದು ಶಿಫ್ಟ್ ಇದು ಹೊಡೆದ್ರೆ ಫ್ಯಾಕ್ಟೋರಿಯಲ್ 6 ಬಂದ್ಬಿಡುತ್ತೆ. ಅಂದರೆ ಫಸ್ಟು 3 ಹೊಡಿಬೇಕು, ಶಿಫ್ಟ್ ಹೊಡಿಬೇಕು, ಇದು ಹೊಡಿಬೇಕು. ಆಮೇಲೆ ನೆಬ್ಲಾ ಪವರ್ 3yn ಅಂದರೆ 0. ನೆಕ್ಸ್ಟು ಪ್ಲಸ್ ಇಲ್ಲಿ ಇದು -0.6 ಆಮೇಲೆ -0.6 ಪ್ಲಸ್ 1 -0.6 ಪ್ಲಸ್ 2 -0.6 ಪ್ಲಸ್ 3 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂದರೆ ನೋಡಿ 4 ಶಿಫ್ಟ್ ಹೊಡೆದಿದ್ದು ಬರ್ತದ್ರೆ ಸಾಕು 24 ಇಂಟು ನೆಬ್ಲಾ ಪವರ್ 4yn ಅಂದರೆ 8. ನೆಕ್ಸ್ಟು ಪ್ಲಸ್ ಇದನ್ನ ಹೊಡೆಯೋಣ -0.6 ಪ್ಲಸ್ 1 -0.6 ಪ್ಲಸ್ 2 -0.6 ಪ್ಲಸ್ 3 ಇನ್ನೊಂದು -0.6 ಪ್ಲಸ್ 4 ಹೋಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದರೆ 5 ಶಿಫ್ಟ್ ಟು ಫ್ಯಾಕ್ಟೋರಿಯಲ್ 120. ಇಲ್ಲಿ ನೆಬ್ಲಾ ಪವರ್ 5yn ಅಂದರೆ 45. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, ಕ್ಯಾಲ್ಸಿಲಿ ನೀಟಾಗಿ ಹೊಡೆಯೋದು ಯಾವ ಥರ ಅಂದರೆ 204 ಹೊಡೀರಿ ಪ್ಲಸ್ ನೋಡಿ ಇದನ್ನ -0.6ನ ಎಕ್ಸ್ ಹಾಕ್ಕೊಳ್ಳಿ, ಎಕ್ಸ್ ಇಂಟು -27 ಪ್ಲಸ್ ಆಮೇಲೆ ಇದನ್ನ ಎಕ್ಸ್ ಇಂಟು ಆಮೇಲೆ ಎಕ್ಸ್ ಪ್ಲಸ್ 1 -0.6 ಬದಲು ಎಕ್ಸ್ ಹಾಕ್ಕೊಳ್ಳಿ, ಆರ್ ಬದಲು ಎಕ್ಸ್ ಹಾಕ್ಕೊಳ್ಳಿ ಅಷ್ಟೇ. ಎಕ್ಸ್ ಪ್ಲಸ್ 1 ಇಂಟು 2 ಡಿವೈಡ್ ಬೈ 2. ಆಮೇಲೆ ಇದನ್ನ ಹೊಡೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಎನಿಥಿಂಗ್ ಇಂಟು 0 0 ಆಗುತ್ತೆ, ಇದು ಹೊಡೆಯೋಕ್ಕೆ ಹೋಗಬೇಡಿ. ಮತ್ತು ಇದನ್ನ ಟೈಪ್ ಮಾಡ್ಕೊಳ್ಳಿ ಈಗ ಪ್ಲಸ್ ಆಲ್ಫಾ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಆಲ್ಫಾ ಎಕ್ಸ್ ಪ್ಲಸ್ 3 ಇಂಟು 8 ಡಿವೈಡ್ ಬೈ 24. ಆಮೇಲೆ ಇದನ್ನ ಹೊಡೀರಿ ಪ್ಲಸ್ ಆಲ್ಫಾ ಎಕ್ಸ್ ಇಂಟು ಆಲ್ಫಾ ಎಕ್ಸ್ ಪ್ಲಸ್ 1 ಇಂಟು ಆಲ್ಫಾ ಎಕ್ಸ್ ಪ್ಲಸ್ 2 ಇಂಟು ಆಲ್ಫಾ ಎಕ್ಸ್ ಪ್ಲಸ್ 3 ಇಂಟು ಆಲ್ಫಾ ಎಕ್ಸ್ ಪ್ಲಸ್ 4 ಇಂಟು ಅರ್ಥ ಆಗ್ತಿದೆಯಲ್ವಾ ಇಂಟು 45 ಡಿವೈಡೆಡ್ ಬೈ 120. ಈ ಥರ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ಯಾಲ್ಕುಲೇಟು, ಈಗ ಎಕ್ಸ್ ಜಾಗದಲ್ಲಿ -0.6 ಆರ್ ವ್ಯಾಲ್ಯೂ ಹಾಕಿ -0.6. ಆನ್ಸರ್ ಏನು ಬರುತ್ತೆ 218 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ 45 ಬಂದು 218 ಅಂದರೆ ಎಫ್ ಆಫ್ 42 ಬಂದು 218.663 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಚೆಕ್ ಮಾಡ್ಕೊಬಿಡೋಣ ನೋಡಿ. 204 ಕರೆಕ್ಟ್ ಅಲ್ವಾ? ಪ್ಲಸ್ ಎಕ್ಸ್ ಇಂಟು -27. ನೆಕ್ಸ್ಟ್ ನೋಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಂಟು 2 ಡಿವೈಡ್ ಬೈ 2. ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಇದನ್ನ ಹೊಡಿಬಾರ್ದು, ಯಾಕಂದರೆ ಇಲ್ಲಿ 0 ಇರೋದ್ರಿಂದ 0 ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಇಂಟು 8 ಡಿವೈಡ್ ಬೈ 24 ಕರೆಕ್ಟ್ ಇದೆ. ಪ್ಲಸ್ ನೋಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 -0.6 ಜೊತೆಲಿ ಎಕ್ಸ್ ಹಾಕ್ಕೊಳ್ಳಿ, ಎಕ್ಸ್ ಪ್ಲಸ್ 2
ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 4 ಇಂಟು 45 ಡಿವೈಡೆಡ್ ಬೈ 120. ಆಮೇಲೆ ಈಕ್ವಲ್ ಹೊಡೆದ್ರೆ ಆನ್ಸರು ಇದು ಬರ್ಕೊಬಿಡೋಣ. ಎಫ್ ಆಫ್ 42 ಈಸ್ ಈಕ್ವಲ್ ಟು 218.6630. ಇಲ್ಲಿ ಫೈಂಡ್ ಮಾಡಿ ಅಂತ ಹೇಳಿರೋದೇನು ಕ್ವಶನ್ನು? ಎಫ್ ಆಫ್ 42 ಗೊತ್ತಾಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್, ಮಾರ್ಕ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ನೋಡಿ, ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಫಸ್ಟ್ ಎಫ್ ಆಫ್ 42 ಅಂತ ಕೇಳಿದ್ದಾರೆ ಫೈಂಡು. ನೀವು ಬ್ಯಾಕ್ವರ್ಡ್ ಅಂತ ಹೆಂಗೆ ಫೈಂಡ್ ಮಾಡೋದಂದರೆ, ಫಸ್ಟ್ ಇದು ಫಾರ್ವರ್ಡ್ ಬ್ಯಾಕ್ವರ್ಡ್ ಆಗೋಕ್ಕೆ ಹೆಚ್ಚು ಸೇಮ್ ಇರಬೇಕು. ಆಮೇಲೆ ಟೇಬಲ್ ಮಾಮೂಲು ಮಾಡ್ಕೊಳ್ಳಿ, ಆದರೆ ಡಿನೋಷನ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಎಕ್ಸ್ ಎನ್ ವೈ ಎನ್ ಈ ಥರ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಬರೆದಾದ್ಮೇಲೆ ಎಕ್ಸು ಹೆಚ್ಚು ಮತ್ತು ಎಕ್ಸ್ ಎನ್ ತೊಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆರ್ನ ಫೈಂಡ್ ಮಾಡಿ, ಆಮೇಲೆ ಫಾರ್ಮುಲಾ ಬರೀರಿ, ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಯಾಲ್ಸಿಯಲ್ಲಿ -0.6 ಬದಲು ಎಕ್ಸ್ ಹೊಡೀರಿ. ಇನ್ನೊಂದು ಬ್ರ್ಯಾಕೆಟ್ಗಳನ್ನ ಜಾಸ್ತಿ ಟೈಪ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ನಾನು ಹೆಂಗೆ ಟೈಪ್ ಮಾಡಿದೆ ಹಂಗೆ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಎಕ್ಸಾಕ್ಟ್ಲಿ -0.6 ಹಾಕಿ ಆನ್ಸರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.